ಅಂತೂ ಮೆಜೆಸ್ಟಿಕ್ ಬಂದು ರೀಚ್ ಆದ್ವಿ. ನಮ್ಮ ಟ್ರೈನ್ ಇರೋದು 11 ಗಂಟೆ. ಅಷ್ಟರಲ್ಲಿ ನಮ್ಮ ಉಪಾಧ್ಯಕ್ಷರು 2 ಗ್ಲಾಸ್ ಟೀ ಕುಡಿದ್ಬಿಟ್ರು. ಟೀಗೆ ಏನಾದರೂ ಮಿಕ್ಸ್ ಮಾಡಿದ್ರೆ ಅಂತ ಡೌಟು ನನಗೆ. ನಮ್ಮ ಉಪಾಧ್ಯಕ್ಷರು ಸಿಮ್ಮು ಜೊತೆ ಫೈಟಿಂಗ್ ಮಾಡ್ತೇನೆ ಅಂತ ರೊಚ್ಚಿಗೆ ಬಿಟ್ಟಿದ್ದಾರೆ. ಬಿಡಿ ಉಪಾಧ್ಯಕ್ಷರು ಹೋಗ್ಲಿ ಬಿಡಿ, ಪಾಪ ಬಿಡಿ. ಹೇಳಿದೆ ಅಂತ ಬಿಡ್ತಾ ಇದ್ದೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಟ್ರೈನ್ ಬಂತು, ಎಲ್ಲ ಪಟ ಹೋಗಿ ಹತ್ತಿ ಕೂತ್ಕೊಂಡ್ವಿ. ನಮ್ಮ ಸೀಟ್ ಆಲ್ರೆಡಿ ಬುಕ್ಕಿಂಗ್ ಆಗಿತ್ತು. ನಾವು ಸ್ಲೀಪರ್ ಮಾಡಿದ್ವಿ. 1 ತಿಂಗಳು ಮೊದಲೇ ಮಾಡಿದ್ರೆ ನಿಮಗೆ ಸೀಟ್ ಕನ್ಫರ್ಮ್ ಆಗುತ್ತೆ. ಇಲ್ಲಿ ನೋಡಿ ಆಲ್ರೆಡಿ ಒಬ್ಬ ಮಲ್ಕೊಂಡ್ಬಿಟ್ಟಿದೆ. ಮಧ್ಯರಾತ್ರಿ ಎಲ್ಲ ಮಲ್ಕೊಂಡು ಗೊರಕೆ ಹೊಡಿತಿರುವಾಗ ನಮ್ಮ ಉಪಾಧ್ಯಕ್ಷರು ಎದ್ದು ಸ್ಪ್ರೈಟ್ ಕುಡಿತಾ ಇದ್ದಾರೆ. ಬೆಳಿಗ್ಗೆ 6 ಗಂಟೆಗೆ ಎಚ್ಚರ ಆಯ್ತು ಮಾರೆ. ಹೊರಗಡೆ ಕಾಂತೆ ಸೂರ್ಯದೇವ ಆಲ್ರೆಡಿ ಬಂದಿದ್ದ. ಒಂದು ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಎದ್ದೆ. ಬೆಳಗಿನ ಶುಭಗಳಿಗೆಯಲ್ಲಿ ನಮ್ಮ ಉಪಾಧ್ಯಕ್ಷರು ನಮ್ಮ ಕಂಠದಿಂದ ಒಂದು ಸುಂದರವಾದ ಫೀಲಿಂಗ್ ಸಾಂಗನ್ನು ಹೇಳಲಿದ್ದಾರೆ. ದಯವಿಟ್ಟು ಎಲ್ಲರೂ ಅಲರ್ಟ್ ಆಗಿರಿ. ಉಪಾಧ್ಯಕ್ಷರೇ ಬಿಡೋದು ಸಾಕು. ಅಣ್ಣ ಇನ್ನು ಏನೋ ಬೇಕಣ್ಣ. ಫೈನಲಿ 8 ಗಂಟೆಗೆ ಬಂದ್ಬಿಟ್ಟು ಮಂತ್ರಾಲಯ. ನೀವು ಎಂಥದೇ ಹೇಳಿ ಮಾರ್ರೆ, ಇಲ್ಲಿ ರಿಕ್ಷಾರ್ ಮಾತ್ರ ಸಾಮ ದುಡ್ಡು ಮಾಡಿದ್ರೆ ಎಂತ ಗೊತ್ತಾ? ಒಂದು ರಿಕ್ಷೆಗೆ 12 ಜನ ತುಂಬ್ತಾರೆ. ಒಬ್ಬರು 50 ರೂಪಾಯಿ ತಗೊಂತಾರೆ. ಇಲ್ಲಿಂದ 14 ಕಿಲೋಮೀಟ್ರ್ ಆಯ್ತು. ಮಂತ್ರಾಲಯ ಬತ್ತಿದಂಗೆ ಉಡುಪಿ ಹೋಟ್ಲು ವಾಸನೆ ಬಂತು ಮಾರ್ರೆ ನಂಗೆ. ಹಾಗೆ ಸೀದಾ ಒಳಗೆ ಒಂದು ಮಸಾಲೆ ದೋಸೆ ತಗೊಂಡು ಸಮ ತಿಂದೆ. ಅಲ್ಲಿಂದ ನಮ್ಮ ಡೇ ಸ್ಟಾರ್ಟ್ ಮಾಡ್ದು. ನೋಡಿ ಬೆಳಿಗ್ಗೆ ಈ ಥರ ಇರುತ್ತೆ ದೇವಸ್ಥಾನ ವೈಬು. ನಾವು ಪಂಚಮುಖಿ ದರ್ಶನ ಅಂತ ರೂಮ್ ಬುಕ್ ಮಾಡಿದ್ವಿ ಆನ್ಲೈನಲ್ಲಿ. 300 ರೂಪಾಯಿ ಇರುತ್ತೆ ರೂಮು. ಫ್ರೆಶ್ ಅಪ್ ಆಗಿ ಶಿಸ್ತಾಗಿ ಪಂಚಿಗಿಂಚಿ ಉಡ್ಕೊಂಡು ರಾಯರ ದರ್ಶನಕ್ಕೆ ಹೊರಟ್ವಿ ನಾವು. ದೇವಸ್ಥಾನ ಒಳಗಡೆ ಹೋದ್ವಿ. ತುಂಬ ಖುಷಿ ಆಯಿತು. ನಾನಿದು ಫಸ್ಟ್ ಟೈಮ್ ಹೋಗ್ತಾ ಇರೋದು ರಾಯರ ದರ್ಶನಕ್ಕೆ. ಒಂಥರ ಪಾಸಿಟಿವ್ ಎನರ್ಜಿ ಇತ್ತು ದೇವಸ್ಥಾನದಲ್ಲಿ. ನೋಡಿ ಶಿಸ್ತಿಗೆ ಇನ್ನೊಂದು ಹೆಸರೇ ನಮ್ಮ ಸಂಘ. ಈ ಉರಿ ಬಿಸಿಲ ನಡ್ಕೊಂಡು ಹೋಗ್ಪತ್ತಿ ನನ್ನ ಕಣ್ಣಿಗೆ ಈ ಮಸಾಲ ಸೋಡಾ ತೋರ್ತಾ. ಹಂಗಾಗಿ ಇವನ್ನೆಲ್ಲ ಕರ್ಕೊಂಡು ಹೋಗಿ ಒಂದೊಂದು ಲೋಟಿ ಮಸಾಲ ಸೋಡಾ ಏರ್ಸ್ಕೊಂಡು ನಾವು ಮುಂದಿನ ದಾರಿ ಸ್ಟಾರ್ಟ್ ಮಾಡಿದ್ವು. ಬನ್ನಿ ಹೋಪ. ನೋಡಿ ತೀರ್ಥಸ್ಥಾನಕ್ಕೆ ಬಂದಿದ್ದೀವಿ ತುಂಗಭದ್ರಾ ನದಿಯಲ್ಲಿ. ಇಲ್ಲಿ ನೀರೇ ಇಲ್ಲ, ನೀರು ತುಂಬ ಕಮ್ಮಿ ಇದೆ. ಈ ಟೈಮಲ್ಲಿ ಬಂದರೆ ನೀರು ತುಂಬ ಕಮ್ಮಿ ಇರುತ್ತೆ. ಹಾಗೆ ತುಂಬ ಗಲೀಜು ಕೂಡ ಇದೆ. ನೋಡಿ ನಮ್ಮದು ರಾಜನಾಗಿರುವಾಗ ಬಿಟ್ಟೋಗಿರೋ ಕುದುರೆ ಇನ್ನೂ ನನಗೋಸ್ಕರ ಇಲ್ಲೇ ಕಾಯ್ತಾ ಇದೆ. ಯಾವಾಗ್ರಿ ರಾಜನಾಗಿದ್ರಿ ನೀವು ಅಧ್ಯಕ್ಷರೇ? ನಮ್ದೊಂದು ಕಾಲ ಇತ್ತು ಉಪಾಧ್ಯಕ್ಷರೇ, ನಿಮ್ಗೆ ಗೊತ್ತಿರಲಿಲ್ಲ. ನೋಡಿ ಈ ಕುದುರೆ ಇನ್ನೂ ನನಗೋಸ್ಕರ ಕಾಯ್ತಾ ಇದೆ. ಒಂದು ಸವಾರಿ ಮಾಡೋಣ. ಸಾರಥಿ ತರ ನೀವು ಕೃಷ್ಣ ಆಗ್ಬಿಟ್ಟಿದ್ದೀರಾ ಅಲ್ಲಿ. ಏನಂತೀಯ? ದೇವಸ್ಥಾನ ಎಂಟ್ರೆನ್ಸ್ ಅಲ್ಲಿ ಒಂದು ಸಖತ್ತಾಗಿರೋ ಟಿಫಿನ್ ಸೆಂಟರ್ ಇದೆ. ಇಲ್ಲಿ ಪಡ್ಡು ಸಿಗುತ್ತೆ, ಸಖತ್ತಾಗಿರುತ್ತೆ. ಪಡ್ಡು ಮಾತ್ರ ಅಲ್ಲ, ಇಲ್ಲಿ ತುಂಬ ಟೈಪ್ ಸಿಗುತ್ತೆ. ಬದನೆಕಾಯಿ ಬೋಂಡ ಆ ಥರ ಸ್ಪೆಷಲ್ ಐಟಮ್ಗಳೆಲ್ಲ ಸಿಗುತ್ತೆ. ಇದ್ರ ಹೆಸರು ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ, ಯಾಕಂದರೆ ಇದ್ರ ಹೆಸರು ತೆಲುಗಲ್ಲಿ ಹಾಕಿದ್ದಾರೆ. ನಂಗೆ ತೆಲುಗು ಬರಲ್ಲ. ನೋಡಿ ರಿಟರ್ನ್ ರೈಲ್ವೆ ಸ್ಟೇಷನ್ಗೆ ಸೇಮ್ ಅದೇ ಥರ ಆಟೋದಲ್ಲಿ ಹೋಗ್ತಾ ಇದೀವಿ ನಾವು. ಯಾಕಂದರೆ ಕರ್ತವ್ಯ ಕೈ ಬಿಸಿ ಕರೀತಾ ಇದೆ. ನಾವು ಮಾಡಿರೋದು 1 ಡೇ ಟ್ರಿಪ್ ಪ್ಲಾನು. ಫೈನಲಿ ನಮ್ಮ ಟ್ರೈನ್ ಬಂತು ಬ್ಯಾಕ್ ಟು ಬೆಂಗಳೂರು. ಅಷ್ಟೇ.